ಬಂಗಾರದ ಮನುಷ್ಯನ 20ನೇ ವರ್ಷದ ಪುಣ್ಯ ಸ್ಮರಣೆ. ನಟ ಡಾಕ್ಟರ್ ರಾಜ್ಕುಮಾರ್ ಅಗಲಿ ಇಂದಿಗೆ 20 ವರ್ಷ. ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗದೆಂದು ಸಮಾಧಿಗೆ ಪೂಜೆಯನ್ನ ಕುಟುಂಬಸ್ಥರು ಕೂಡ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ರಾಜ್ಕುಮಾರ್ ಸಮಾಧಿಗೆ ಹೂವಿನ ಅಲಂಕಾರ ಇನ್ನು ಬೆಳಗ್ಗೆಯಿಂದ ಸಮಾಧಿಯತ್ತ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಅಭಿಮಾನಿಗಳಿಂದ ಅನ್ನದಾನ, ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಇನ್ನು 2006ರ ಏಪ್ರಿಲ್ 12ರಂದು ಇಹಲೋಕವನ್ನು ತ್ಯಜಿಸಿದ್ದಂತಹ ರಾಜ್ಕುಮಾರ್ ಅವರು ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಅವರ ಸಹಜ ನಟನೆಗೆ ಸಾಕಷ್ಟು ಅಭಿಮಾನಿಗಳಿದ್ರು. ಜೊತೆಗೆ ಅವರ ಚಿತ್ರಗಳನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ಬಹಳ ತುಂಬಾ ಅದ್ಭುತವಾದ ಸಿನಿಮಾಗಳು ಅಂತ ಹೇಳುವ ರೀತಿಯಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಒಂದು ಕೌಟುಂಬಿಕ ಚಿತ್ರಗಳಾಗಿರಬಹುದು, ಜೊತೆಗೆ ಫ್ಯಾಮಿಲಿ ಹೋಗಿ ಕೂತಿ ನೋಡುವಂತ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಮುಖ್ಯವಾಗಿ ರೈತರ ಪರವಾಗಿ ಅವರಿಗೆ ಬಹಳ ಒಲವಿತ್ತು. ಹಾಗಾಗಿ ನೀವು ಅವರ ಸಿನಿಮಾಗಳನ್ನ ಗಮನಿಸಬಹುದು. ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ವ್ಯವಸಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಕೇವಲ ನಟನೆಗೆ ಮಾತ್ರ ಅವರು ಸೀಮಿತ ಆಗಿರಲಿಲ್ಲ. ಜೊತೆಗೆ ಕನ್ನಡ ಪರ ಧ್ವನಿಯನ್ನ ಎತ್ತಿದ್ರು, ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾ ಇದ್ರು, ರೈತರ ಪರ ಹೋರಾಟಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಸ್ವಭಾವದಿಂದ ಅವರನ್ನ ಹೆಚ್ಚಿನ ಜನ ಗುರುತಿಸ್ತಾ ಇದ್ರು. ಆ ಒಂದು ಏನು ಸಿನಿಮಾಗಳನ್ನ ನೋಡುವಂತಹ ಸಂದರ್ಭದಲ್ಲೂ ಅಷ್ಟೇ ಅವರು ಕಂಪ್ಲೀಟ್ ಆಗಿ ಸಿನಿಮಾಗಳಲ್ಲಿ ಈ ಒಂದು ಕೌಟುಂಬಿಕ ಸಿನಿಮಾಗಳಲ್ಲೇ ಅತಿ ಹೆಚ್ಚಾಗಿ ಅವರ ಅಭಿನಯವನ್ನ ಮಾಡ್ತಾ ಇದ್ದಿದ್ದು. ಅವರ ಸರಳತೆ ಜೊತೆಗೆ ಅವರ ಒಂದು ಸ್ವಭಾವ, ಅದಕ್ಕೆ ಅಂತಲೇ ಸಪರೇಟ್ ಒಂದು ಫ್ಯಾನ್ಸ್ ಇದ್ರು ಅಂತ ಹೇಳಬಹುದು. ಇನ್ನು ರಾಜ್ಕುಮಾರ್ ಅವರು ನಮ್ಮನ್ನ ತ್ಯಜಿಸಿ ಈಗ 20 ವರ್ಷಗಳಾಗಿದ್ದಾವೆ. ಈಗ ನೀವು ಸಿನಿಮಾ ರಂಗ, ಒಂದು ಕನ್ನಡ ಚಿತ್ರರಂಗ ಅಂತಂದ್ರೆ ಮೊದಲು ಕೇಳಿ ಬರುವಂತಹ ಹೆಸರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ. ಅವರ ಹೆಸರಿಗೆ ಆ ಒಂದು ತಾಕತ್ತಿದೆ. ಆ ಒಂದು ಹೆಸರಿಗೆ ಎಲ್ಲರೂ ಕೂಡ ಕೇವಲ ನಮ್ಮ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಬೇರೆ ಒಂದು ಸೆಲೆಬ್ರಿಟಿಗಳು ಅಂದ್ರೆ ಈಗ ತೆಲುಗು ಆಗಿರಬಹುದು, ತಮಿಳ್ ಆಗಿರಬಹುದು, ಬೇರೆ ಸೆಲೆಬ್ರಿಟಿಗಳು ಕೂಡ ಕನ್ನಡ ಇಂಡಸ್ಟ್ರಿ ಅಂತ ಅಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನಪಿಸ್ಕೊಳ್ತಾರೆ. ಅವರ ನಟನೆಯನ್ನ ನೆನಪಿಸ್ಕೊಳ್ತಾರೆ. ಅವರ ಒಂದು ಸ್ವಭಾವ ಅಥವಾ ಅವರ ವ್ಯಕ್ತಿತ್ವವನ್ನ ನೆನಪು ಮಾಡ್ಕೊಳ್ತಾರೆ. ಒಂದು ಮರೆಯಲಾಗದ ಮುತ್ತು ಅಂತ ಹೇಳಬಹುದು, ಮರೆಯಲಾಗದ ಮಾಣಿಕ್ಯ ಅಂತ ಹೇಳಬಹುದು. ಅವರನ್ನ ಅಷ್ಟರ ಮಟ್ಟಿಗೆ ಜನರನ್ನ ಸಂಪಾದನೆ ಮಾಡಿದ್ರು. ಅವರು ನಮ್ಮನ್ನ ಅಗಲಿದಂತಹ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಬಹುದು ಅಥವಾ ನೆನಪಿಸ್ಕೊಳ್ಬಹುದು. ಎಷ್ಟು ಅಭಿಮಾನಿ ವರ್ಗ ಹೋಗಿತ್ತು, ಎಷ್ಟು ಅಭಿಮಾನಿಗಳು ಸೇರಿದ್ರು ಅಂತಂದ್ರೆ ನಿಜಕ್ಕೂ ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟು ಅಭಿಮಾನಿ ವರ್ಗವನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಬಂಗಾಳದ ಮನುಷ್ಯನ 20ನೇ ವರ್ಷದ ಪುಣ್ಯ ಸ್ಮರಣೆ. ಈಗಲೂ ಕೂಡ 20 ವರ್ಷ ಆಗಿದ್ರು ಕೂಡ ಸಾಕಷ್ಟು ಅಭಿಮಾನಿಗಳು ಆ ಒಂದು ಸಮಾಧಿಯ ಬಳಿ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಕುಟುಂಬಸ್ಥರು ಈಗ ಯಾವ ರೀತಿ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಪ್ರತಿ ವರ್ಷವೂ ಕೂಡ ನೀವು ಗಮನಿಸಬಹುದು. ಈ ಒಂದು ಕಂಠೀರವ ಸ್ಟುಡಿಯೋ ಏನಿದೆ, ಕಂಠೀರವ ಸ್ಟುಡಿಯೋ ಬಳಿ ಹೋಗಿ ಸಾಕಷ್ಟು ಅಭಿಮಾನಿಗಳು ಪೂಜೆಗಳನ್ನ ಮಾಡ್ತಾರೆ. ಈಗಲೂ ನೀವು ಯಾವುದೇ ಈಗಿನ ಸಿನಿಮಾಗಳಿಗೂ ಮತ್ತೆ ಆಗಿನ ಸಿನಿಮಾಗಳಿಗೂ ಕೂಡ ಹೋಲಿಕೆ ಮಾಡಿಕೊಂಡ್ರೆ ಈಗಿನ ಜನರೇಷನ್ಗೂ ಕೂಡ ಆಗಿನ ಸಿನಿಮಾಗಳು ಇಷ್ಟ ಆಗುತ್ತೆ. ಅಷ್ಟು ಸೊಗಸಾಗಿ ಅಭಿನಯವನ್ನ ಮಾಡ್ತಾ ಇದ್ರು. ಇನ್ನು ಸಾಂಗ್ಗಳು ಅಷ್ಟೇ, ಇನ್ನು ಹಾಡು, ಅವರ ಒಂದು ವಾಯ್ಸ್ ನಲ್ಲಿ ಸಾಂಗ್ ಕೇಳೋದೆ ಒಂದು ಚಂದ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಒಂದು ಗಾಯನವನ್ನ ಮಾಡ್ತಾ ಇದ್ರು. ಅದ್ಭುತ ಗಾಯಕರು ಕೂಡ ಆಗಿದ್ರು. ಇನ್ನು ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಪಾತ್ರಕ್ಕೆ ಜೀವವನ್ನ ತುಂಬ್ತಾ ಇದ್ರು. ಯಾವುದೇ ಒಂದು ಪಾತ್ರ ಕೊಡ್ಲಿ, ಆ ಒಂದು ಪಾತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಅದ್ಭುತವಾಗಿ ನಟನೆಯನ್ನ ಮಾಡ್ತಾ ಇದ್ರು. ಏನು ಸಹ ಆರ್ಟಿಸ್ಟ್ ಇರ್ತಾ ಇದ್ರು ಅಂದ್ರೆ ಕೋ ಆರ್ಟಿಸ್ಟ್ ಏನಿರ್ತಾ ಇದ್ರು, ಅವರ ಜೊತೆಯೂ ಕೂಡ ಒಂದು ಅದ್ಭುತವಾದ ಬಾಂಧವ್ಯವನ್ನ ಹೊಂದಿದ್ರು. ಜೊತೆಗೆ ಈ ಒಂದು ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಅಂತ ಅಂದ್ರೆ ಈಗಲೂ ಕೂಡ ಕೈ ಎತ್ತಿ ಮುಗಿತಾರೆ. ಅಣ್ಣಾವ್ರು ಅಂತ ಕರೀತಾರೆ. ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರ ಅಣ್ಣಾವ್ರು ಅಂತ ಅವ್ರನ್ನ ಕರೆಯೋದಿಲ್ಲ, ಇಡೀ ನಮ್ಮ ಕರ್ನಾಟಕದವರೇ ಅಣ್ಣಾವ್ರು ಅಂತ ಕರೀತಾರೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಚನಾ. ಬಂಗಾರದ ಮನುಷ್ಯನ 20ನೇ ವರ್ಷದ ಪುಣ್ಯ ಸ್ಮರಣೆ. ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಗಲಿ ಇಂದಿಗೆ 20 ವರ್ಷ ಆಗಿದೆ. 20 ವರ್ಷ ಆದ್ರೂ ಕೂಡ ಅಭಿಮಾನಿಗಳು ಈಗಲೂ ಕೂಡ ಹೋಗಿ ಅವರ ಸಮಾಧಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಅವರು ಒಂದು ಅಭಿಮಾನಿಗಳ ಪ್ರೀತಿಯನ್ನ ಅಷ್ಟರ ಮಟ್ಟಿಗೆ ಗಳಿಸಿದ್ದಾರೆ ಅಂತ ಇದೊಂದು ಅದ್ಭುತವಾದ ಸಾಕ್ಷಿ ಅಂತ ಹೇಳ್ಬಹುದು. ರಚನಾ, ನಾನು ಮಾತನಾಡೋದು ನಿಮ್ಗೆ ಕೇಳಿಸ್ತಾ ಇದ್ಯಾ? ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ. ರಚನಾ, ಈಗ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಈಗಲೂ ಕೂಡ ಪ್ರತಿಯೊಬ್ಬರು ಕೂಡ ನೆನಪು ಮಾಡ್ಕೊಳ್ತೀವಿ.
ಈಗಲೂ ಕೂಡ ಗೌರವವನ್ನ ಕೊಡ್ತೀವಿ. ಯಾಕೆಂತಂದ್ರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅಣ್ಣ ಅವರು ಅಂತ ಕರಿತೀವಿ, ದೊಡ್ಡ ಮನೆ ಅಂತ ಹೇಳಿದಕ್ಕೆ ಮೊದಲ ರೀಸನ್ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಇವತ್ತು ಅಭಿಮಾನಿಗಳು ಯಾವ ರೀತಿ ಅವರ ಸಮಾಧಿಯ ಬಳಿ ಸೇರಿದ್ದಾರೆ, ಆಲ್ರೆಡಿ ಪೂಜೆ ಶುರು ಮಾಡಿದ್ದಾರೆ, ಹೇಗೆ ಅಂತ? ಖಂಡಿತವಾಗ್ಲೂ ಸಾಹಿತ್ಯ ಏನು ಇವತ್ತು ವರನಟ, ನಟ ಸಾರ್ವಭೌಮ, ರಸಿಕರ ರಾಜ ಅಣ್ಣವರ 20ನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು. ಅಂದ್ರೆ ಅಣ್ಣವರು ನಮ್ಮ ನಗಲಿ ಇವತ್ತಿಗೆ 20 ವರ್ಷಗಳೇ ಕಳೆದು ಹೋಗಿವೆ. ಈಗಲೂ ಕೂಡ ಅಣ್ಣವರ ಮೇಲೆ ಇರುವಂತಹ ಅಭಿಮಾನ ಒಂಚೂರು ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಇವತ್ತು ನಾವು ಏನು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣವರ ಸಮಾಧಿ ಇದೆ, ಅಲ್ಲಿ ನೋಡ್ತಾ ಇರುವಂತಹ ದೃಶ್ಯವೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬಹುದು. ಅವರು ನಮ್ಮನ್ನ ಆಗಲಿ 20 ವರ್ಷಗಳು ಆಗಿರಬಹುದು, ಆದ್ರೆ ಅವರ ಸಿನಿಮಾಗಳ ಮೂಲಕ, ಅವರ ನಟನೆಯ ಮೂಲಕ, ಅದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವದ ಮೂಲಕ ಸರಳ ಸಜ್ಜನಿಕೆಯ ವ್ಯಕ್ತಿ ಆಗಿದ್ರು ಅಣ್ಣವರು. ಹೀಗಾಗಿ ಅವರು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಹಾಗೂ ದೊಡ್ಡ ಮಟ್ಟದಲ್ಲಿ ಅವರಿಗೆ ಅಭಿಮಾನಿಗಳನ್ನ ಅವರು ಹೊಂದಿರುವಂತದ್ದು. ಹೀಗಾಗಿ ಇವತ್ತು ಅವರು ನಮ್ಮನ್ನಾಗಲಿ 20 ವರ್ಷಗಳು ಕಳೆದಿರೋದ್ರಿಂದ ಇವತ್ತು ಅವರ ಅಣ್ಣವರ ಒಂದು ಸಮಾಧಿಗೆ ಪುಷ್ಪ ಅಲಂಕಾರವನ್ನ ಮಾಡಿದ್ದಾರೆ. ನೀವು ನೋಡಬಹುದು ಯಾವ ರೀತಿಯಾಗಿ ಪುಷ್ಪ ಅಲಂಕಾರವನ್ನ ಮಾಡಿದ್ದಾರೆ ಅಣ್ಣವರ ಸಮಾಧಿಗೆ ಅಂತ ಹೇಳಿ. ಹಾಗೂ ಬೆಳಗ್ಗೆಯಿಂದಲೂ ಕೂಡ ಜನಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರಿಗೆ ಬರುವಂತಹ ಸಮಯ ಏನು ಅಂದ್ರೆ 9 ಗಂಟೆಯಿಂದ ಬರಬಹುದು. ಅಭಿಮಾನಿಗಳೇನಿದ್ದಾರೆ ಅವರಿಗೆ ಬೆಳಗ್ಗೆಯಿಂದ ಬರೋದಕ್ಕೆ ಅವಕಾಶ ಇಲ್ಲ, ಬರೀ 9 ಗಂಟೆಯಿಂದ ಮಾತ್ರ ಬಂದವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಆ ಕಡೆ ಇನ್ನೊಂದು ಕಡೆ ನೋಡಬಹುದು, ಈಗಾಗಲೇ ಬಿಸಿಲಿರೋದ್ರಿಂದ ಬಂದಂತ ಅಭಿಮಾನಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಬಿಸಿಲು ಆಗಬಾರ್ದು ಅಂತ ಹೇಳಿಯೂ ಕೂಡ ಅವರು ಅಲ್ಲಿ ಪೆಂಡಲ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೂ ಪೂಜೆ ಮಾಡುವಂತಹ ಅವರ ಕುಟುಂಬಸ್ಥರಿಗೂ ಕೂಡ ಕೂತ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಿಂತಾಗ ತುಂಬಾ ಜನಜಂಗುಳಿ ಉಂಟಾಗತ್ತೆ, ಅವ್ರಿಗೂ ಕೂಡ ಕಷ್ಟ ಉಂಟಾಗತ್ತೆ ಅಂತ ಹೇಳಿ ಈ ಬಾರಿ ಅವರು ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೂ ಬಂದಂತಹ ಅಭಿಮಾನಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಜೊತೆಗೆ ಪೊಲೀಸ್ ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲ ಯಾವ ರೀತಿಯಾದಂತಹ ಘಟನೆಗಳು, ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹೀಗಿರುವಾಗ ದೊಡ್ಡ ಸಂಖ್ಯೆಯಲ್ಲೇ ಅವರು ಅಭಿಮಾನಿಗಳು ಬಂದು ಅವರ ದರ್ಶನವನ್ನ ಪಡಿತಾರೆ. ಹಾಗಾಗಿ ಜನಜಂಗುಳಿ ಉಂಟಾಗಬಾರದು, ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರದು ಅಂತ ಹೇಳಿ ಬೆಳಗ್ಗೆಯಿಂದಲೇ ಪೊಲೀಸರು ಸಮಾಧಿಯ ಹೊರಗೆ, ಅಂದ್ರೆ ಹೊರಗೆ ಗೇಟ್ ಏನಿದೆ ಅದರ ಹೊರಗೂ ಕೂಡ ದೊಡ್ಡ ಮಟ್ಟದಲ್ಲಿದ್ದಾರೆ. ಹಾಗೂ ಒಳಗೂ ಕೂಡ ಅಷ್ಟೇ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ. ಸುಮಾರು 10 ಗಂಟೆಗೆ ಅವರ ಕುಟುಂಬಸ್ಥರು ಆಗಮಿಸಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸ್ತಾರೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಚನಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನೀವು ಕೂಡ ಗಮನಿಸಿದ್ರಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಜೊತೆಗೆ ಈಗ ಸಮಾಧಿಗೆ ಕಂಪ್ಲೀಟ್ ಪುಷ್ಪಾಲಂಕಾರವನ್ನ ಮಾಡಲಾಗಿದೆ. ಯಾಕೆಂತಂದ್ರೆ ಸಾಕಷ್ಟು ಅಭಿಮಾನಿಗಳು ಬರ್ತಾರೆ, ಅಭಿಮಾನಿಗಳು ಬರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗಬಾರದು. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿರೋದ್ರಿಂದ ಅಭಿಮಾನಿಗಳು ಬರೋದಕ್ಕೆ ಅಲ್ಲಿ ಬೇರೆ ರೀತಿಯ ಜಾಗ ಕೂಡ ಮಾಡಿದ್ದಾರೆ. ಜೊತೆಗೆ VVIPಗಳಾಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು ಬಂದು ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಒಂದು ಅಲ್ಲಿ ವ್ಯವಸ್ಥೆ ಕೂಡ ಕೂರ್ಲಿಕ್ಕೆ ಸರಿಯಾದಂತಹ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು 10 ಗಂಟೆಗೆ ಕುಟುಂಬಸ್ಥರು ಬಂದು ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು 9 ಗಂಟೆಯ ನಂತರವಷ್ಟೇ ಅಭಿಮಾನಿಗಳಿಗೆ ಇಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.